ಚಾಣಕ್ಯ ನೀತಿ ಚಾಣಕ್ಯರಿಂದ ರಚಿಸಲ್ಪಟ್ಟ ಒಂದು ನೀತಿ ಗ್ರಂಥವಾಗಿದೆ. ಇದರಲ್ಲಿ ಜೀವನವನ್ನು ಸುಖಮಯ ಮತ್ತು ಯಶಸ್ವಿಯಾಗಿ ಮಾಡಲು ಉಪಯುಕ್ತ ಸಲಹೆಗಳನ್ನು ನೀಡಲಾಗಿದೆ. ಈ ಗ್ರಂಥದ ಮುಖ್ಯ ವಿಷಯವು ಮಾನವ ಸಮಾಜಕ್ಕೆ ಜೀವನದ ಪ್ರತಿಯೊಂದು ಅಂಶದಲ್ಲಿ ವ್ಯಾವಹಾರಿಕ ಶಿಕ್ಷಣ ನೀಡುವುದಾಗಿದೆ. ಚಾಣಕ್ಯ ಒಬ್ಬ ಮಹಾನ್ ಜ್ಞಾನಿಯಾಗಿದ್ದರು. ಅವರು ತಮ್ಮ ನೀತಿಗಳ ಸಹಾಯದಿಂದ ಚಂದ್ರಗುಪ್ತ ಮೌರ್ಯನನ್ನು ರಾಜಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದರು. ಚಾಣಕ್ಯರ ಕೆಲವು ಅಂತಹ ಮುಖ್ಯ ನೀತಿಗಳನ್ನು ತಿಳಿಯಿರಿ. ಅವು ನಿಮ್ಮ ಜೀವನದ ಯಾವುದೇ ತಿರುವಿನಲ್ಲಿ ನಿಮಗೆ ಕೆಲಸಕ್ಕೆ ಬರಬಹುದು. ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಬಾರಿ ಮತ್ತೆ ಸ್ವಾಗತ. ಸ್ನೇಹಿತರೆ, ಈ ವಿಷಯಗಳನ್ನು ಪಡೆದುಕೊಳ್ಳುವಲ್ಲಿ ಮತ್ತು ಒತ್ತಾಯದ ಸಂದರ್ಭದಲ್ಲಿ ಎಂದಿಗೂ ನಾಚಿಕೆ ಪಡಬೇಡಿ. ನೀವು ಈ ವಿಷಯಗಳನ್ನು ಕೇಳುವಲ್ಲಿ ನಾಚಿಕೆಪಟ್ಟರೆ ಅದರಲ್ಲಿ ನಿಮಗೆ ತುಂಬಾ ದೊಡ್ಡ ನಷ್ಟವಾಗಬಹುದು ಮತ್ತು ಈ ವಿಷಯಗಳನ್ನು ಪಡೆಯದಿದ್ದರೆ ನಿಮ್ಮ ಜೀವನವೇ ಹಾಳಾಗಬಹುದು. ಸ್ನೇಹಿತರೆ, ಈ ಮಾತು ಸಂಪೂರ್ಣ ಸತ್ಯವಾಗಿದೆ. ಹಳೆಯ ನಂಬಿಕೆಗಳ ಪ್ರಕಾರ ಯಾರು ಈ ವಿಷಯಗಳನ್ನು ಕೇಳುವಲ್ಲಿ ನಾಚಿಕೆ ಪಡುತ್ತಾರೋ ಅವರಿಗೆ ಎಂದಿಗೂ ಯಶಸ್ಸು ಸಿಗುವುದಿಲ್ಲ ಮತ್ತು ಸಂತೋಷವೂ ಸಿಗುವುದಿಲ್ಲ. ಸ್ನೇಹಿತರೆ, ನಿಮಗೆ ಚಾಣಕ್ಯರ ಬಗ್ಗೆ ತಿಳಿದಿರುವುದೇ ಇರಬಹುದು. ಆಚಾರ್ಯ ಚಾಣಕ್ಯರು ಮಾನವ ಜೀವನಕ್ಕಾಗಿ ತಮ್ಮ ಚಾಣಕ್ಯ ನೀತಿಯಲ್ಲಿ ಅನೇಕ ಅಂತಹ ವಿಷಯಗಳನ್ನು ಹೇಳಿದ್ದಾರೆ. ಅವುಗಳನ್ನು ಯಾರಾದರೂ ಅನುಸರಿಸಿದರೆ ಅವರ ಜೀವನದಲ್ಲಿ ಯಶಸ್ಸು ಪಡೆಯುವುದನ್ನು ಯಾರೂ ತಡೆಯಲಾರರು. ಸ್ನೇಹಿತರೆ, ಅಂತಹ ಸಂದರ್ಭದಲ್ಲಿ ನಾವು ನಿಮಗೆ ಹೇಳುತ್ತೇವೆ, ಅಂತಹ ಯಾವ ವಿಷಯಗಳಿವೆ ಎಂದು. ಅವುಗಳನ್ನು ಪಡೆಯುವಲ್ಲಿ ಅಥವಾ ಕೇಳುವಲ್ಲಿ ನಾಚಿಕೆ ಪಡಬಾರದು, ವಿಶೇಷವಾಗಿ ಪುರುಷರಿಗೆ. ಬನ್ನಿ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಯಾಕೆಂದರೆ ನಂತರ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ಪ್ರತಿದಿನ ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ಇಂದಿನ ವಿಡಿಯೋ ಪ್ರಾರಂಭಿಸೋಣ. ನಂಬರ್ 1, ಪತಿ-ಪತ್ನಿಯ ಪ್ರೀತಿ. ಸ್ನೇಹಿತರೆ, ಶಾರೀರಿಕ ಸಂಬಂಧದ ರೀತಿಯಲ್ಲಿ ಯಾವುದೇ ಪ್ರೇಮಿ ಜೋಡಿಯೂ ಈ ತಪ್ಪುಗಳನ್ನು ಎಂದಿಗೂ ಮಾಡಬಾರದು. ಪ್ರೇಮ ಸಂಬಂಧಗಳನ್ನು ಬಲಪಡಿಸಲು ಇಬ್ಬರ ನಡುವೆ ಸಲಹೆ ಮಸಲತು ಯಾವಾಗಲೂ ಬಲವಾಗಿರಬೇಕು. ಯಾವ ಪ್ರೇಮಿ ಜೋಡಿಯು ಒಬ್ಬರಿಗೊಬ್ಬರು ನಾಚಿಕೆ ಪಡುತ್ತಾರೋ ಮತ್ತು ಸಂಬಂಧದ ಸಮಯದಲ್ಲಿ ಗಾಬರಿಯಾಗುತ್ತಾರೋ ಅವರ ನಡುವೆ ಯಾವುದೇ ಅನ್ಯ ಪುರುಷ ಅಥವಾ ಅನ್ಯ ಸ್ತ್ರೀ ತನ್ನ ಸ್ಥಾನವನ್ನು ತುಂಬಿಕೊಳ್ಳಬಹುದು. ಆದ್ದರಿಂದ ಸಂಬಂಧದ ಸಮಯದಲ್ಲಿ ನಾಚಿಕೆ ಬಿಡಿ. ನಿರ್ಭಯವಾಗಿ ಪತಿ-ಪತ್ನಿ ಒಬ್ಬರನ್ನೊಬ್ಬರು ಪ್ರೀತಿಸಿ. ಇದರಲ್ಲೇ ನಿಮ್ಮ ಕಲ್ಯಾಣವಿದೆ. ನಂಬರ್ 2, ಭೋಜನ ಮಾಡುವ ಸಮಯದಲ್ಲಿ ಎಂದಿಗೂ ನಾಚಿಕೆ ಪಡಬೇಡಿ. ಸ್ನೇಹಿತರೆ, ಚಾಣಕ್ಯರ ಪ್ರಕಾರ ಭೋಜನ ಮಾಡುವ ಸಮಯದಲ್ಲಿ ಯಾವುದೇ ವ್ಯಕ್ತಿಯೂ ನಾಚಿಕೆ ಪಡಬಾರದು. ಹಲೋ ಸ್ನೇಹಿತರೆ, ಯಾರಿಗೆ ತಿನ್ನುವಲ್ಲಿ ನಾಚಿಕೆ ಬರುತ್ತದೋ ಅವರು ಯಾವಾಗಲೂ ಹಸಿದೇ ಮಲಗುತ್ತಾರೆ ಮತ್ತು ಇದು ಅವರಿಗೆ ತುಂಬಾ ದೊಡ್ಡ ಸಮಸ್ಯೆಯಂತೆ. ಸ್ನೇಹಿತರೆ, ಹಸಿದ ವ್ಯಕ್ತಿ ಕೋಪದ ಬಲಿಯಾಗುತ್ತಾನೆ. ಆದ್ದರಿಂದ ಅವನು ಯಾವಾಗಲೂ ಪೇಟು ತುಂಬಾ ತಿನ್ನಬೇಕು ಮತ್ತು ಭೋಜನ ಮಾಡುವ ಸಮಯದಲ್ಲಿ ಎಂದಿಗೂ ನಾಚಿಕೆ ಪಡಬಾರದು. ಬದಲಿಗೆ ಭೋಜನದಲ್ಲಿ ನಾಚಿಕೆ ಪಡುವುದು ಭೋಜನದ ಅಪಮಾನವೆಂದು ಭಾವಿಸಲಾಗುತ್ತದೆ. ನಂಬರ್ 3, ಗುರುವಿನಿಂದ ಜ್ಞಾನ ಪಡೆಯುವ ಸಮಯದಲ್ಲಿ ಅಥವಾ ಬೇರೆ ಯಾರಿಂದಲಾದರೂ ಮಾಹಿತಿ ಪಡೆಯುವ ಸಮಯದಲ್ಲಿ ಎಂದಿಗೂ ನಾಚಿಕೆ ಪಡಬೇಡಿ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರ ಪ್ರಕಾರ ಗುರುವಿನಿಂದ ಜ್ಞಾನ ಪಡೆಯುವ ಸಮಯದಲ್ಲಿ ಎಂದಿಗೂ ನಾಚಿಕೆ ಪಡಬಾರದು. ಯಾಕೆಂದರೆ ಜ್ಞಾನ ಪಡೆಯುವ ಸಮಯದಲ್ಲಿ ನಾಚಿಕೆ ಪಡುವ ವ್ಯಕ್ತಿಯ ಜ್ಞಾನ ಯಾವಾಗಲೂ ಅಪೂರ್ಣವಾಗಿ ಉಳಿಯುತ್ತದೆ ಮತ್ತು ಅಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲಾರನು. ಆದ್ದರಿಂದ ಅಪೂರ್ಣ ಜ್ಞಾನವೇ ನಿಮ್ಮ ಅತ್ಯಂತ ದೊಡ್ಡ ಸೋಲು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈಗ ನಂಬರ್ 4ರ ಬಗ್ಗೆ ಮಾತನಾಡೋಣ. ಅದು ಉದ್ಧಾರದ ಹಣ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವುದೇ ವ್ಯಕ್ತಿಯು ಇತರ ವ್ಯಕ್ತಿಗೆ ಕೊಟ್ಟ ಉದ್ಧಾರದ ಹಣವನ್ನು ಯಾವಾಗಲೂ ಕೇಳಬೇಕು. ತನ್ನದೇ ಹಣವನ್ನು ಕೇಳುವಲ್ಲಿ ನಾಚಿಕೆ ಪಡುವ ವ್ಯಕ್ತಿ ಎಂದಿಗೂ ಧನವಂತನಾಗಲಾರನು. ಅಂತಹ ಸಂದರ್ಭದಲ್ಲಿ ನೀವು ಸಂಪೂರ್ಣವಾಗಿ ಬರ್ಬಾದಾಗಬಹುದು. ಆದ್ದರಿಂದ ಉದ್ಧಾರದ ಹಣ ಕೇಳುವಲ್ಲಿ ಎಂದಿಗೂ ನಾಚಿಕೆ ಪಡಬೇಡಿ. ಯಾಕೆಂದರೆ ಸ್ನೇಹಿತರೆ, ಅದು ನಿಮ್ಮ ಹಣವಾಗಿದೆ. ಆದ್ದರಿಂದ ಆಚಾರ್ಯ ಚಾಣಕ್ಯರು ಈ ಸಲಹೆ ನೀಡುತ್ತಾರೆ, ನೀವು ಅಂತಹ ತಪ್ಪು ಎಂದಿಗೂ ಮಾಡಬೇಡಿ. ಸ್ನೇಹಿತರೆ, ಇಂದಿನ ವಿಡಿಯೋ ಇಲ್ಲಿಗೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿದಿನ ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ಇಂದಿನ ವಿಡಿಯೋ ಪ್ರಾರಂಭಿಸೋಣ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ಇಂದಿನ ವಿಡಿಯೋ ಪ್ರಾರಂಭಿಸೋಣ.